ಆವತ್ತ ನಮ್ಮ ಕರ್ನಾಟಕಕ್ಕ ಭಾರತಕ್ಕ ಸ್ವತಂತ್ರ ತಂದು ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಮಾಧವಾನಂದ ಪ್ರಭುಜಿಯವ್ರ ಜಾರಕರ್ತ ಹೋರಾಡ್ಲಿಲ್ಲ ಅಂತಂದ್ರ ಆವತ್ತ ಸ್ವತಂತ್ರ ಸಿಗ್ತಿದ್ದಿಲ್ಲ. ಆದ್ರ ಅದ ಮರಿ ಇವತ್ತು ಏನಾಗೈತೆ ಅಂದ್ರೆ ಗುರುಲಾ ಪ್ರಕರಣ ಇಂಚಿಗೇರಿ ಸಂಪ್ರದಾಯದ ಮರಿ ಒಂದು ಬೆಂಕಿ ಕಿಡಿ. ಆ ಒಂದು ಬೆಂಕಿ ಕಿಡಿ ಇವತ್ತು ಏನಾಗೈತಿ ಅಂತಂದ್ರ ಅವರ ಸ್ವರೂಪ ಬದಲು ಬೇರೆ ಆಗೈತಿ. ಆದ್ರೆ ಇವತ್ತು ಅದ ಸನ್ಯಾಸಿ, ಆ ವ್ಯಕ್ತಿ ಸನ್ಯಾಸಿ ಇವತ್ತು ನಿಜವಾದ ಸನ್ಯಾಸಿ ಮಣಿಯನ್ನು ತ್ಯಾಗ ಮಾಡಿ ರೈತರ ಸಲುವಾಗಿ ತನ್ನ ಜೀವವನ್ನು ಕೊಡ್ಲಿಕ್ಕೆ ನಿಂತಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಾದ್ರೆ ಎರಡನೇ ಮಾಧವಾನಂದ ಯಾರು ಅಂತಂದ್ರೆ ಸಮರ್ಥ ಸದ್ಗುರು ನಮ್ಮ ಶಶಿ ಅಂದ್ರೆ ಚಂದ್ರ, ಶಶಿ ಅಂದ್ರೆ ಚಂದ್ರ, ಕಾಂತ ಅಂದ್ರೆ ಒಳಗಿರ್ತಕ್ಕಂಥ ಒಂದು ಪ್ರಭೆ. ಆವತ್ತ ನಮ್ಮ ಭಾರತಕ್ಕೆ ಸ್ವತಂತ್ರ ಸಿಗಬೇಕಾಗಿತ್ತು ಅಂತಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂಥ ಬಾಪೂಜಿಯವರು, ಗಾಂಧೀಜಿಯವರ ಮೈ ಮೇಲಿನ ಅರಿವಿ ತೆಗೆದ ಆಡಿನ ಹಾಲು ಕುಡಿದ 4 ಶೇಂಗಾದ ಕಾಳ ತಿಂದ ಜೋಪಾನವಾಗಿ ನನ್ನ ಭಾರತೀಯ ಜನರಿಗೆ ಅರಿವು ಸಿಗಲಿ, ಹೊಟ್ಟೆ ತುಂಬ ಕೂಡು ಸಿಗಲಿ, ಊಟ ಸಿಗಲಿ ತಿಳ್ಕೊಂಡು ಅವತ್ತು ಸ್ವತಂತ್ರ ಸಲುವಾಗಿ ಬಡದಾಡಿರ್ತಕ್ಕಂಥ ಗಾಂಧೀಜಿಯವರು ಸ್ವತಂತ್ರ ಸಿಕ್ತು. ಆದ್ರೆ ಇವತ್ತ ಇಬ್ರು ಮುಖಂಡರಾಗ್ಯಾರ. ಇವರ ನೇತೃತ್ವದೊಳಗೆ ನಡೆದೈತಿ ಅಂತಂದ್ರ ಒಂದು ಮಾತನ್ನ ನಾನು ತಮ್ಮಲ್ಲಿ ಎಲ್ಲಾ ಕೂಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥವ್ರಿಗಾಗಲಿ ತಮ್ಮ ನನ್ನ ರೈತ ಅಣ್ಣ ಬಂದವರಿಗೆ ಕೈ ಮುಗಿದು ಕೇಳ್ಕೊತ, ಆವತ್ತು ಗಾಂಧೀಜಿಯವರ ಪರ್ಯಾಯಕ್ಕೆ ಬಟ್ಟು ಮಾಡಿದ್ರ ಜನ ಎಲ್ಲ ಕೊಂಡಿರ್ತದೆ. ಇದು ಎಲ್ಲಿ ಶಕ್ತಿ? ಅವರಲ್ಲಿರ್ತಕ್ಕಂಥ ಧರ್ಮದ ಶಕ್ತಿ. ಆದ್ರೆ ಇವತ್ತ ಇಬ್ರು ಏನು ನಿರ್ಣಯ ಮಾಡ್ತಾರೆ ನಿಮ್ಮನ್ನ ಬಿಟ್ಟು ಮಾಡಿಲ್ಲ. ಮತ್ತೆ ತಲೆ ಕಡಿಸೋರಿ ಮತ್ತೆ ಅವ್ರು ಏನ್ ಹೇಳ್ತಾರ ಅವ್ರು ಎದಕ್ಕೂ ಬಾಗಂಗಿಲ್ಲ. ಮೊನ್ನೆ ನಾನು ವಿಡಿಯೋದ ಹಾಕಿ ನಮ್ಮ ಶಶಿಕಾಂತ್ ಅಂದ, ನಾ ಸನ್ಯಾಸಿ, ನಂದು ಹಿಂದಳವ್ರು ಯಾರಿಲ್ಲ, ಮುಂದೆ ಕೇಳವ್ರು ಯಾರಿಲ್ಲ, ಸಾತ್ರ ಹಂಗ ನೀವ್ಯಾರು ಸಾತ್ರಿ ಅಂತಂದ್ರೆ ನಿಮ್ಮ ಹೆಣ ಹೊರಕ ನಾನ ಬರ್ಬೇಕು ಹೊರತಾಗಿ ನಾನು ಜಗತ್ತ ಹೊತ್ತ ತಿಳ್ಕೊಂಡು ಹೇಳ್ತಕ್ಕಂಥ ಶಶಿಕಾಂತ ಒಬ್ಬ ಸನ್ಯಾಸಿ. ವಯಸ್ಸು ಎಷ್ಟು ಮಂದಿ? ಇಷ್ಟೆಲ್ಲಾ ಜನರನ್ನ ಹಿಂಗ ಬಟ್ ಮಾಡಿ ತಮ್ಮ ನಿಮ್ಮ ಕೈ ಮುಗಿದ ನಿಮ್ಮ ಚಪ್ಪಲ್ ನನ್ನ ಕಾಲಾಗ ಅಲ್ಲ ನನ್ನ ತಲೆ ಮೇಲೆ ಇಟ್ಟುಕೊಳ್ತಕ್ಕಂಥ ಒಂದು ಮಾತಾಡ್ತಾರ ಅಂತಂದ್ರೆ ಶಶಿಕಾಂತ್ ಅವರು, ಅದು ಸದ್ಗುರು ಸಮರ್ಥ ಇಂಚಿಗೇರಿ ಸಂಪ್ರದಾಯದ ಕೃಪಾತಿ ಆಶೀರ್ವಾದ ಐತಿ. ಅದಕ್ಕೆ ಅವರಿಬ್ಬರಲ್ಲಿ ನಾನು ವಿನಂತವಾಗಿ ಕೇಳ್ಕೊತನು, ತಾವೇನು ಮುಂದಾಳತ್ತು ವಯಸ್ಸು ಮಾಡಾಕೈತೀರಿ, ಬಹಳ ಸಂತೋಷ. ತಾವು ಹೇಳಿದ್ರೆ ಒಂದು ಮಾತು, ಕೈ ಇನ್ನೊಂದು ಸೂಟ್ ಬೇಡ, ನಾವು ಕೈ ಬಾಯಿ ಇನ್ನೊಂದು ಮುಂದೆ, ಇವು ಮೂರದ್ರೊಳಗೆ ನಾ ಶುದ್ಧ ಅದನ್ನ ಯಾವ ಮಗ ಬಂದ್ರು ನಾ ಕೇಳಂಗಿಲ್ಲ. ಅದಕ್ಕ ಅಂತ ಶಕ್ತಿ ಮುಂದಾಗೈತಿ.